ಮಹಾಶಿವಯೋಗಿಗಳು ಶ್ರೀ 3000 ಮಠ ಹುಬ್ಬಳ್ಳಿ ಹಾನಗಲ್ ಪರಮ ಪೂಜ್ಯರ ಶ್ರೀ ಜಗದ್ಗುರು ಮಹಾಸನ್ನಿಧಿಯವರನ್ನ ನಿಮ್ಮೆಲ್ಲರ ಜೋರಾದ ಭಕ್ತಿ ಚಪ್ಪಾಳೆ ತಟ್ಟುವ ಮೂಲಕ ಈ ಮಹಾವೇದಿಕೆಗೆ ನಾನು ತುಂಬುವುದರಿಂದ ಪರಮ ಪೂಜ್ಯರನ್ನ ಭಕ್ತಿಯಿಂದ ನಾನು ಸ್ವಾಗತವನ್ನ ಮಾಡಿಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ಪಾವನ ನೇತೃತ್ವವನ್ನು ವಹಿಸಿ ನಮ್ಮೆಲ್ಲರೂ ಕೂಡ ದರ್ಶನ ಆಶೀರ್ವಾದ ಮಾಡಲಿಕ್ಕೆ ಆಗಮಿಸಿರುವಂತಹ ಈ ಭಾಗದ ನಡೆದಾಡುವ ದೇವರು ಒಳಬಳ್ಳಾರಿಯ ಚನ್ನಬಸವ ಶಿವಯೋಗಿಗಳ ತತ್ಸ್ವರೂಪಗಳಾಗಿ ಆಗಮಿಸಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವೇದಿಕೆಯನ್ನ ಅಲಂಕರಿಸಿಕೊಳ್ತಾ ಇರುವಂತಹ ಶ್ರೀಮನ್ ನಿರಂಜನ ಸ್ವರೂಪ ಡಾಕ್ಟರ್ ಸಿದ್ಧಲಿಂಗ ಮಹಾಶಿವಯೋಗಿಗಳು ಸುವರ್ಣಗಿರಿ ವಿರಕ್ತ ಮಠ ಒಳಬಳ್ಳಾರಿ ಪರಮ ಪೂಜ್ಯರನ್ನ ನಿಮ್ಮೆಲ್ಲರ ಜೋರಾದ ಭಕ್ತಿಯ ಚಪ್ಪಾಳೆ ತಟ್ಟುವ ಮೂಲಕ ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ನಾನು ತುಂಬುವುದನ್ನು ಸ್ವಾಗತವನ್ನ ನೀಡಿ ಕಾರ್ಯಕ್ರಮದ ಪಾವನ ನೇತೃತ್ವವನ್ನು ವಹಿಸಿ ಶ್ರೀಪೀಠದ ಘನ ಪರಂಪರೆಯ ಮಹಾಪೀಠವಾಗಿರುವಂತಹ ಹಾಲ್ವಿಯ ಚರಣಗಿರಿ ಮಹಾಸಂಸ್ಥಾನ ಮಠದ ಪರಮ ಪೂಜ್ಯರು ನಮ್ಮೆಲ್ಲರ ಆರಾಧ್ಯ ಗುರುಗಳಾಗಿರ್ತಕ್ಕಂತಹ ಶ್ರೀಮನ್ ನಿರಂಜನ ಸ್ವರೂಪ ಅಭಿನವ ಮಹಾಂತಪ್ಪಗಳವರನ್ನ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ತಟ್ಟುವ ಮೂಲಕ ಪರಮ ಪೂಜ್ಯರನ್ನ ಈ ಮಹಾವೇದಿಕೆಗೆ ನಾನು ತುಂಬುವ ಸ್ವಾಗತವನ್ನು ಕೋರ್ತಾ ಶ್ರೀಮಠದ ಪರಮ ಪೂಜ್ಯರಿಗೆ ಮಾಲಾರ್ಪಣೆಯನ್ನ ಸಲ್ಲಿಸಬೇಕಂತ ಕೇಳಿಕೊಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಪಾವನ ನೇತೃತ್ವವನ್ನು ವಹಿಸಿ ನಮ್ಮೆಲ್ಲರಿಗೂ ಕೂಡ ದರ್ಶನ ಆಶೀರ್ವಾದವನ್ನು ಕರುಣಿಸುತ್ತಿರುವಂತಹ ನಗರಿ ಕುಂದಾನಗರಿ ಅನ್ನುವಂತಹ ಆ ಮಹಾನಗರಿಯಿಂದ ಇವತ್ತು ಮುನವಳ್ಳಿ ಶ್ರೀಮಠದ ಪೀಠವನ್ನ ಅಲಂಕರಿಸಿ ಆ ಭಾಗದ ಭಕ್ತರಿಗೆ ಬಹಳಷ್ಟು ಸುಸಂಸ್ಕೃತದ ಸಂದೇಶವನ್ನು ನೀಡುತ್ತಾ ಉಪದೇಶವನ್ನು ನೀಡುತ್ತಾ ಆ ಭಾಗದಲ್ಲಿ ನಡೆದಾಡುವ ದೇವರಾಗಿ ಕಂಗೊಳಿಸ್ತಾ ಇರುವಂತಹ ಮತ್ತು ಆ ಭಾಗದ ಮಕ್ಕಳಿಗೆ ಕಲ್ಯಾಣ ರೂಪದೊಳಗೆ ಶಿಕ್ಷಣವನ್ನು ನೀಡುತ್ತಾ ಇರುವಂತಹ ಪರಮ ಪೂಜ್ಯರು ಅಂದ್ರೆ ಮನ್ನಿರಂಜನ ಸ್ವರೂಪ ಮುರುಗೇಂದ್ರ ಮಹಾಸ್ವಾಮಿಗಳು ಸೋಮಶೇಖರ ಮಠ ಮುನವಳ್ಳಿ ಪರಮ ಪೂಜ್ಯರು ಅನ್ನೋದ್ರೆ ತಪ್ಪಾಗ್ಲಿಕ್ಕಿಲ್ಲ. ಪರಮ ಪೂಜ್ಯರನ್ನು ಕೂಡ ನಿಮ್ಮೆಲ್ಲರ ಜೋರಾದ ಭಕ್ತಿಯ ಚಪ್ಪಾಳೆ ತಟ್ಟುವ ಮೂಲಕ ಈ ಒಂದು ಮಹಾವೇದಿಕೆ ನಾನು ಮಾಡಿಕೊಳ್ತಾ ಇದ್ದೇನೆ. ಶ್ರೀಮಠದ ಪರಮ ಪೂಜ್ಯರಿಗೆ ಮಾಲಾರ್ಪಣೆಯನ್ನು ಸಲ್ಲಿಸಬೇಕಂತ ಕೇಳಿಕೊಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನೇತೃತ್ವವನ್ನು ವಹಿಸಿಕೊಂಡು ನಮ್ಮೆಲ್ಲರಿಗೂ ಕೂಡ ದರ್ಶನ ಆಶೀರ್ವಾದವನ್ನ ನೀಡ್ತಾ ಇರುವಂತಹ ಈ ಭಾಗದ ಕೃಷಿ ಋಷಿಗಳೇ ಎಂದು ಹೆಸರನ್ನು ಪಡೆದು ಎಲ್ಲೇ ಕೃಷಿಕರ ಕಾರ್ಯಕ್ರಮಗಳಿದ್ರೆ ಆ ಭಾಗದಲ್ಲಿ ಹೋಗಿ ನಿಂತುಕೊಂಡು ಹೋರಾಟ ಮಾಡ್ತಾ ಈ ಭಾಗದ ರೈತರಿಗೆ ಬಲಗೈಯಾಗಿರುವಂತಹ ಪರಮ ಪೂಜ್ಯರಂದ್ರೆ ಅದು ನಮ್ಮ ನಿರಂಜನ ಸ್ವರೂಪ ಮಹಲಿಂಗ ಮಹಾಸ್ವಾಮಿಗಳು ಸುವರ್ಣಗಿರಿ ವಿರಕ್ತ ಮಠ ಮತ್ತು ಮಹಲಿಂಗಪುರ ಅದು ನಮ್ಮ ಯದ್ದಲ್ದೊಡ್ಡಿ ಪರಮ ಪೂಜ್ಯರು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಪರಮ ಪೂಜ್ಯರನ್ನು ಕೂಡ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ತಟ್ಟುವ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಭಕ್ತಿಯಿಂದ ನಾನು ಅವರನ್ನು ಬಡ ಮಾಡಿಕೊಳ್ತಾ ಇದ್ದೇನೆ. ಶ್ರೀಮಠದ ಪರಮ ಪೂಜ್ಯರಿಗೆ ಮಾಲಾರ್ಪಣೆಯನ್ನು ಸಲ್ಲಿಸಬೇಕೆಂದು ಕೇಳಿಕೊಳ್ತಾ ಅದೇ ರೀತಿಯಾಗಿ ಈ ಭಾಗದಲ್ಲಿ ಬಹಳಷ್ಟು ಮಠಗಳು ಬರ್ತವೆ. ಚಿಕ್ಕ ವಯಸ್ಸಿನಲ್ಲಿಯೇ ಹಿರಿದಾಗಿರುವಂತ ಜವಾಬ್ದಾರಿಗಳನ್ನು ಹೊತ್ತು ಶ್ರೀಮಠವನ್ನ ಬಹಳಷ್ಟು ಮುನ್ನಡೆಸಿಕೊಂಡು ಹೋಗ್ತಾ ಇರುವಂತಹ ಹಿರಿದಾದ ಜವಾಬ್ದಾರಿಯನ್ನು ಹೊತ್ತುಕೊಂಡಿರತಕ್ಕಂತಹ ಆತ್ಮೀಯ ಸಹೋದರ ಪರಮ ಪೂಜ್ಯರಾಗಿರುವಂತಹ ನಿರಂಜನ ಸ್ವರೂಪ ತೋಂಟದಾರ ಮಹಾಸ್ವಾಮಿಗಳು ಅಡವಿ ಅಮರೇಶ್ವರ ಪರಮ ಪೂಜ್ಯರನ್ನು ಕೂಡ ನಿಮ್ಮೆಲ್ಲರ ಜೋರಾದ ಭಕ್ತಿ ಚಪ್ಪಾಳೆ ತಟ್ಟುವ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಅವರನ್ನು ಕೂಡ ನಾನು ಭಕ್ತಿಯಿಂದ ಬರಮಾಡಿಕೊಳ್ತಾ ವಿಶೇಷವಾಗಿ ಇವತ್ತಿನ 12 ದಿನದ ಈ ಒಂದು ವಿಶೇಷವಾಗಿರುವಂತಹ ಭಕ್ತಿಮಯ ಧಾರ್ಮಿಕ ಕಾರ್ಯಕ್ರಮದಲ್ಲಿ ನಮ್ಗೆ ಈ ಮಠದ ಪರಂಪರೆಯೊಳಗ ಈ ಭಾಗದ ಮಠದ ಪರಂಪರೆಯೊಳಗ ಏನೇ ನೋಡಿದ್ರು ಕೂಡ ನಾನು 5 ವರ್ಷಗಳಿಂದ ಬಹಳಷ್ಟು ಜನ ರಾಜಕಾರಣಿಗಳನ್ನು ನೋಡಿದ್ದೇನೆ. ಆದ್ರೆ ವಿಶೇಷವಾಗಿ ನಮ್ಮ ಇವತ್ತು ಹಂಪನಗೌಡರು ಬಂದಿದ್ದಾರೆ. ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಅವ್ರ ಬಗ್ಗೆ ಪುಸ್ತಕ ನೋಡಿ ಹೇಳೋದಲ್ಲ, ಅವ್ರ ಬಗ್ಗೆ ಸಾಧಾರಣವಾಗಿ ಅವ್ರ ಜೀವನದ ಒಂದು ಅರ್ಥ ವ್ಯವಸ್ಥೆಯನ್ನು ನೋಡಿ ಹೇಳ್ಬೋದು ಅಂತ ನನಗನ್ನಿಸ್ತದೆ. ನಾನು ಹಂಪನಗೌಡರು ನೋಡೋದಕ್ಕೆ 5 ವರ್ಷ ಆಯ್ತು. ನಾನು ಅವರು ಎಷ್ಟು ಸರಳ ಜೀವಿಗಳು ಅಂತಂದ್ರೆ ಯಾವುದೇ ಮಠಮಾನ್ಯಗಳಾಗಿ ಭಾಗದೊಳಗೆ ಯಾವುದೇ ಸ್ವಾಮಿಗಳಾಗ್ಲಿ ಗುರುಲಿಂಗ ಜಂಗಮ ಪ್ರೇಮಿಗಳಾಗಿ ಭಕ್ತಿಯನ್ನು ಸಲ್ಲಿಸುವಂತ ಒಬ್ಬ ರಾಜಕಾರಣಿಗಳು ಈ ನಾಡಿನಲ್ಲಿದ್ದಾರೆ ಅಂದ್ರೆ ಅದು ನಮ್ಮ ಹಂಪನಗೌಡರು ಅನ್ನೋದನ್ನ ನಾವು ಯಾವತ್ತೂ ಕೂಡ ಮರಿಬಾರ್ದು. ಆ ರೀತಿಯೊಳಗ ಇವತ್ತಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮದ ಘನತೆಯನ್ನು ಹೆಚ್ಚಿಸಿರುವಂತಹ ನಮ್ಮವರೇ ಆಗಿರುವಂತಹ ಶ್ರೀಯುತ ಹಂಪನಗೌಡರ ಬಾದರ್ಲಿ ಶಾಸಕರು ಸಿಂಧನೂರು ಇವರನ್ನು ಕೂಡ ನಿಮ್ಮೆಲ್ಲರ ಜೋರಾದ ಭಕ್ತಿಯ ಚಪ್ಪಾಳೆ ತಟ್ಟುವ ಮೂಲಕ ಅವರು ಕೂಡ ಪರಮ ಪೂಜ್ಯರಿಂದ ಆಶೀರ್ವಾದವನ್ನ ಸ್ವೀಕರಿಸಿಕೊಳ್ಬೇಕು ಅಂತ ತಿಳ್ಕೊಂಡು ಹೇಳ್ತಾ ಅವ್ರ ಜೊತೆ ಬಂದಿರತಕ್ಕಂತ ನಮ್ಮ ಉದಯ್ ಗೌಡ್ರವರು ಕೂಡ ಬಂದು ಪರಮ ಪೂಜ್ಯರಿಂದ ಆಶೀರ್ವಾದವನ್ನ ಸ್ವೀಕರಿಸಿಕೊಂಡು ಹೋಗ್ಬೇಕು ಅಂತ ತಿಳ್ಕೊಂಡು ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಇಲ್ಲಿವರೆಗೆ 12 ದಿನಗಳ ಕಾಲ ಬಹಳಷ್ಟು ಸುಂದರವಾಗಿ ತಮ್ಮ ಅಸ್ಖಲಿತ ವಾಣಿಯ ಮೂಲಕ ಜನಮನ ಸೆಳೆಯುವಂತಹ ನಮ್ಮ ಮಹಾಂತ ರುದ್ರಮುನಿ ಶಿವಯೋಗಿಗಳ ಪುರಾಣವನ್ನ ನಮ್ಮೆಲ್ಲರಿಗೂ ಕೂಡ ಅರ್ಥವಾಗುವಂತ ರೀತಿಯಲ್ಲಿ ತಿಳಿಸುವಂತಹ ಪಂಡಿತ್ ಶಿವಾಚಾರ್ಯ ಶಾಸ್ತ್ರಿಗಳನ್ನು ಕೂಡ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ತಟ್ಟುವ ಮೂಲಕ ಅವರನ್ನು ಕೂಡ ಸ್ವಾಗತವನ್ನು ಮಾಡ್ಕೊಳ್ತಾ ಕಲಾವಿದರಾಗಿ ಆಗಮಿಸಿರುವಂತ ನಮ್ಮ ಅಮರೇಶ್ ಸಾಲಿಮಠರವರೇ,
ಸಿದ್ದಯ್ಯಣ್ಣ ಸ್ವಾಮಿಗಳವರೇ, ಇವರನ್ನು ಕೂಡ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ತಟ್ಟುವ ಮೂಲಕ ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ, ವಿಶೇಷವಾಗಿ ಇವತ್ತು ಜಗದ್ಗುರು ಮಹಾಸನ್ನಿಧಿಯವರು ಹಾಗೂ ಎಲ್ಲಾ ಪರಮ ಪೂಜ್ಯರು ದಯಮಾಡಿಸಿರುವಂತ ಸಮಯದಲ್ಲಿ ಇವತ್ತು ಮಧ್ಯಾಹ್ನ ಪರಮ ಪೂಜ್ಯ ಜಗದ್ಗುರು ಮಹಾಸನ್ನಿಧಿಯವರು ದಯಮಾಡಿಸುವಂತ ಸಮಯದೊಳಗೆ ಕುಂಭಗಳನ್ನ ಆರತಿಗಳನ್ನ ಹಿಡ್ಕೊಂಡು ಮಠ ಮಧ್ಯಾಹ್ನದ ಬಿಸಿಲೊಳಗ ಬಿಸಿಲೆನ್ನದೆ ಹಸಿಲೆನ್ನದೆ ನೀವ್ಯಾವುದು ಕೂಡ ಲೆಕ್ಕಿಸದೆ ಭಕ್ತಿಯಿಂದ ಬಂದು ಕುಂಭಗಳನ್ನ ಹೊತ್ಕೊಂಡು ಆರತಿಗಳನ್ನ ತೆಗೆದುಕೊಂಡು ಭಜನೆಯನ್ನ ತೆಗೆದುಕೊಂಡು ಡೊಳ್ಳನ್ನ ತೆಗೆದುಕೊಂಡು ಪರಮ ಪೂಜ್ಯರನ್ನ ಸ್ವಾಗತ ಮಾಡಿಕೊಂಡಿರ್ತಕ್ಕಂಥ ಯಾವತ್ತು ತಾಯಂದಿರೇ, ಸುತ್ತಮುತ್ತ ಹಳ್ಳಿಗಳಿಂದ ಆಗಮಿಸಿರುವಂತ ಯಾವತ್ತು ಹಿರಿಯರೇ, ಶರಣರೇ, ಯುವಕರೇ, ಮುದ್ದು ಮಕ್ಕಳೇ, ನಿಮ್ಮೆಲ್ಲರಿಗೂ ಕೂಡ ಈ ಭಕ್ತಿಮಯ ಕಾರ್ಯಕ್ರಮಕ್ಕೆ ಒಂದಸತೆ ಜೋರಾಗಿ ಚಪ್ಪಾಳೆ ತಟ್ತಾ ಸ್ವಾಗತವನ್ನ ಗೈತಾ ಇನ್ನು ಕಾರ್ಯಕ್ರಮವನ್ನು ಉದ್ದೇಶಿಸಿ ಶ್ರೀಮಠದ ಪರಮ ಪೂಜ್ಯರಾಗಿರುವಂತಹ ಮನ್ನಿರಂಜನ ಪ್ರಣವ ಸ್ವರೂಪ ಸದಾಶಿವ ಮಹಾಸ್ವಾಮಿಗಳು ಚಿಕ್ಕಲ್ಪರ್ವಿ ಪರಮ ಪೂಜ್ಯರು ಈಗ ನಮ್ಮೆಲ್ಲರೂ ಉದ್ದೇಶಿಸಿ ಪ್ರಾಸ್ತಾವಿಕ ನುಡಿಯನ್ನು ನುಡಿಬೇಕೆಂದು ಪರಮ ಪೂಜ್ಯರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪ್ರಾತಸ್ಮರಣೀಯ ಬಸವಾದಿ ಅಲ್ಲಮ ಪ್ರಮತರನ್ನ, ಸಮಾಜದ ಸಂಜೀವಿನಿ ಕಾವಿ ಕುಲದೊಡೆಯ ಹಾನಗಲ ಗುರುಕುಮಾರೇಶನನ್ನ, ಶ್ರೀಪೀಠದ ಶಿವಯೋಗಿತ್ರಯರಾದಂತಹ ಮಹಂತೇಶನನ್ನ, ರುದ್ರೇಶನನ್ನ, ಲಿಂಗೈಕ್ಯ ವಿರೂಪಾಕ್ಷ ಮಹಾಸ್ವಾಮಿಗಳನ್ನ ಹುಮ್ಮನದಲ್ಲಿ ಧ್ಯಾನಿಸಿ ಸಂಸ್ಮರಿಸಿ, ಸಂತರ ಮಹಂತರ ದಾರ್ಶನಿಕರ ಎಲ್ಲ ಶಿವಯೋಗಿಗಳ ಕೃಪಾಶೀರ್ವಾದವನ್ನ ಈ ಸುಸಂದರ್ಭದಲ್ಲಿ ನಮಗೂ ನಿಮಗೂ ಯಾಚಿಸಿ, ಲಿಂಗೈಕ್ಯ ರುದ್ರಮುನಿ ಮಹಾಶಿವಗಳ 98ನೇ ಜಾತ್ರಾ ಮಹೋತ್ಸವ, ಈ ಜಾತ್ರಾ ಮಹೋತ್ಸವದ 12ನೇ ದಿನದ ಕಾರ್ಯಕ್ರಮ. ಬಹುಶಃ ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ, ಇದು ಯಾರ ಭಾಗ್ಯ ಅಂದ್ರ ಚಿಕ್ಕಲ್ಪುರಿ ಮಠದ ಸಮಸ್ತ ಸದ್ಭಕ್ತರ ಸೌಭಾಗ್ಯವೇ ಸರಿ ಅನ್ನೋ ಮಾತನ್ನ ಈ ಒಂದು ಶುಭಗಳಿಗೆ ನಮಗೂ ನಿಮಗೂ ನಿರ್ಮಾಣ ಕೊಟ್ಟಿದೆ. ಈ ಒಂದು ಕಾರ್ಯಕ್ರಮದ ಭಾವನ ಸಾನ್ನಿಧ್ಯವನ್ನು ವಹಿಸಿ, ನಾವೆಲ್ಲ ಹಾನಗಲ ಕುಮಾರ ಮಹಾಸ್ವಾಮಿಗಳನ್ನ ನೋಡಿಲ್ಲ. ಹಾನಗಲ ಕುಮಾರ ಮಹಾಸ್ವಾಮಿಗಳ ಪ್ರತಿರೂಪರು ಯಾರಪ್ಪ ಅಂತಂದ್ರ ಜಗದ್ಗುರು ಗುರುಸಿದ್ಧ ರಾಜಯೋಗೇಂದ್ರ ಮಹಾಸ್ವಾಮಿಗಳನ್ನ ನೋಡ್ತಾ ಇದೆಯಲ್ಲ, ಅದೇ ನಮ್ಮ ಎಲ್ಲರ ಸೌಭಾಗ್ಯ ಅನ್ನೋ ಮಾತನ್ನ ಬಹಳ ಅಭಿಮಾನ ಮತ್ತು ಭಕ್ತಿಯಿಂದ ಹೇಳ್ಬೇಕಾಗ್ತದ. ಕಾರಣ ಇಷ್ಟೇ, ಪೂಜ್ಯರು ನಾವು ಅಧಿಕಾರ ಆದ ಮೇಲೆ 2ನೇ ಬಾರಿ ನಮ್ಮ ಶ್ರೀಮಠಕ್ಕೆ ಬಂದು ನಮಗೂ ಮತ್ತು ನಮ್ಮ ಭಕ್ತರಿಗೂ ದರ್ಶನ ಆಶೀರ್ವಾದವನ್ನು ಕರುಣಿಸಿ ಭಕ್ತರಿಗೆಲ್ಲ ಏನಪ್ಪಾ ಅಂತಂದ್ರೆ ಆಶೀರ್ವಾದ ಮಾಡ್ತಾ ಇರೋದು. ಕಳೆದ 6-8 ತಿಂಗಳ ಹಿಂದೆ 8-10 ತಿಂಗಳ ಹಿಂದೆ ನೀರುಡುಗುಂಬದ ಕಾರ್ಯಕ್ರಮಕ್ಕೆ ಬಂದಂತಹ ಸಂದರ್ಭದಲ್ಲಿ ಪರಮ ಪೂಜ್ಯರು ಚಿಕ್ಕಲ್ಪುರಿ ಶ್ರೀಮಠಕ್ಕೆ ನಾವು ಏನಪ್ಪಾ ಅಂತಂದ್ರೆ ಮುಖಾಮಿಗೆ ಬರ್ತೇವೆ ಅಂತಂದಾಗ ಬಹುಶಃ ಎಷ್ಟು ಖುಷಿ ಆಗಿತ್ತು ಅಂತಂದ್ರ, ನಮಗಷ್ಟೇ ಖುಷಿ ಆಗಿರ್ಲಿಲ್ಲ, ನಮ್ಮ ಸದ್ಭಕ್ತರಿಗೆ ಅಷ್ಟೇ ಖುಷಿ ಆಗಿರ್ಲಿಲ್ಲ, ಸ್ವತಃ ಯಾರಿಗೆ ಖುಷಿ ಆಗಿತ್ತು ಅಂತಂದ್ರ ಗದ್ದಿಗೆಯಲ್ಲಿ ಕುಂತಹ ರುದ್ರತಾತಗೂ ಹಾಗೂ ವಿರೂಪಾಕ್ಷ ಮಹಾಸ್ವಾಮಿಗಳಿಗೆ ಖುಷಿ ಆಗಿತ್ತು. ಅವತ್ತು ಪರಮ ಪೂಜ್ಯರು ಬಂದು ಬಹಳ ಎಷ್ಟು ಖುಷಿ ಆಯ್ತು ಅಂತಂದ್ರ ಎಲ್ಲಾ ಭಕ್ತರನ್ನ ಎಲ್ಲಾ ಭಕ್ತರು ನಮಸ್ಕಾರ ಮಾಡ್ಕೊಳ್ಳೋವರೆಗೂ ಎಲ್ಲರಿಗೂ ಆಶೀರ್ವಾದವನ್ನು ಕೊಟ್ಟರು. ಅಂತಹ ಪರಮ ಪೂಜ್ಯರು ಇವತ್ತು ಬಂದು ಸುಮಾರು ನಾವು ಅಧಿಕಾರ ಆದ ಮೇಲೆ ನಮ್ಮನ್ನು ಯಾರು ಗುರುತಿಸ್ಬೇಕು ಅಂತಂದ್ರೆ ಸಮಾಜದಲ್ಲಿ ಪರಮ ಪೂಜ್ಯರು ಗುರುತಿಸಿದ್ದಾರೆ. ಎಷ್ಟರವರೆಗೂ ಅಂತಂದ್ರ ನಾವ್ ಯಾರೋ ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕು ಚಿಕ್ಕಲ್ಪುರಿ ಗ್ರಾಮದ ಒಂದು ಮಠದ ಶ್ರೀಗಳು. ಆದ್ರೆ ಇವತ್ತು ನಾವು ಅಧಿಕಾರ ಆದ್ಮೇಲೆ ಸತತ 3 ವರ್ಷಗಳ ಕಾಲ ಹಾನಗಲ ಶ್ರೀಪೀಠಕ್ಕೆ ನಮ್ಮನ್ನು ಕರೆದು ಅಲ್ಲಿ ನಮಗ ಆಶೀರ್ವಾದವನ್ನು ಮಾಡಿ, ಶಿವಯೋಗ ಮಂದಿರದ ಜಾತ್ರಾ ಮಹೋತ್ಸವದಲ್ಲಿ ನಮ್ಮನ್ನ ಆಶೀರ್ವಾದ ಮಾಡಿ, ಇವತ್ತು ನಾವೆಲ್ಲೇ ಕಂಡ್ರು ಕೂಡ ನಮಗೇನು ಸೌಭಾಗ್ಯ ಅಂತಂದ್ರ ಪರಮ ಪೂಜ್ಯರ ಕೃಪಾ ದೃಷ್ಟಿಯೊಳಗೆ ನಾವು ಅದೇವಿ ನಮ್ಮನ್ನು ಗುರುತು ಹಿಡಿದು ಮಾತಾಡಿಸ್ತಾರಲ್ಲ, ಅದಕ್ಕಿಂತ ಬಹುಶಃ ಸೌಭಾಗ್ಯ ಯಾವ್ದ ಇಲ್ಲ ಅಂತ ನಾನಾದ್ರೂ ಕೂಡ ಭಾವಿಸ್ತೇನೆ. ಅಂತಹ ಪರಮ ಪೂಜ್ಯ ಶ್ರೀಮನ್ ಮಹಾರಾಜ ನಿರಂಜನ ಜಗದ್ಗುರು ಗುರುಸಿದ್ಧ ರಾಜಯೋಗೇಂದ್ರ ಮಹಾಸ್ವಾಮಿಗಳು ಶ್ರೀಮದ್ ವೀರಶೈವ ಶಿವಯೋಗ ಮಂದಿರದ ಅಧ್ಯಕ್ಷರು ಹಾಗೂ ಹುಬ್ಬಳ್ಳಿ ಹಾನಗಲ ಪೀಠದ ಒಡೆಯರು ಬಂದಿದ್ದು ನಮಗೂ ನಿಮಗೂ ಸದೈವ ಪರಮ ಪೂಜ್ಯರ ಪಾದಕ್ಕೆ ಭಕ್ತಿಯ ನಮಸ್ಕಾರಗಳನ್ನ ಸಲ್ಲಿಸ್ತಾ ನಾ ಹೇಳ್ತಾ ಇದ್ದೆ, ಒಳಬಳ್ಳಾರಿ ಇದೇನು ಶ್ರೀಮಠ ಇವತ್ತೇನೇ ನಿರ್ಮಾಣ ಆಗಿತ್ತು ಅಂತಂದ್ರೂ ಕೂಡ ಚನ್ನಬಸವ ಮಹಾಸ್ವಾಮಿಗಳ ಆಶೀರ್ವಾದ ಬಹಳ ಆಯ್ತಂತ. ಇವತ್ತು ಚನ್ನಬಸವ ಮಹಾಸ್ವಾಮಿಗಳ ವಜ್ರ ಮಹೋತ್ಸವ ಆಯ್ತು ಅಂತ ಇವತ್ತು ಚಿಕ್ಕಲ್ಪುರಿ ಮಠಕ್ಕ ಲಿಂಗೈಕ್ಯ ವಿರೂಪಾಕ್ಷ ಮಹಾಸ್ವಾಮಿಗಳು ದೊರೆತರು. ಬಹುಶಃ ಚನ್ನಬಸವ ಮಹಾಸ್ವಾಮಿಗಳು ವಜ್ರ ಮಹೋತ್ಸವನ ಭಕ್ತರನ್ನೆಲ್ಲ ಕೂಡಿಸಿ ಬೇಡಪ್ಪ ನಮ್ಗೆ ವಜ್ರ ಮಹೋತ್ಸವ ಸುಮ್ಮನೆ ಸಾಧಾರಣ ಇರಲಿ, ಅಷ್ಟಕ್ಕಷ್ಟೇ ಆಗ್ಬೇಕು ಅನ್ನೋ ಒಂದು ಕಾರಣ ಮಾಡಿದ್ರ ಬಹುಶಃ ಆಗಿನ ಸಂದರ್ಭದಲ್ಲಿ ಒಳಬಳ್ಳಾರಿ ಮಠಕ್ಕೆ ಅಷ್ಟ ಅಧಿಕಾರ ಆಗ್ತಿತ್ತೇನೋ ಅಂತ ನಾನಾದ್ರೂ ಕೂಡ ಭಾವಿಸ್ತೇನೆ. ಆದ್ರ ಚನ್ನಬಸವ ಮಹಾಸ್ವಾಮಿಗಳ ಕೃಪಾ ದೃಷ್ಟಿ ಲಿಂಗೈಕ್ಯ ವಿರೂಪಾಕ್ಷ ಮಹಾಸ್ವಾಮಿಗಳ ಮೇಲೆ ಹೇಗೆ ಬಿತ್ತು ಅಂತಂದ್ರ, ದೂರದ ತುರುಕರ ಸಿಗಳ್ಳಿಯ ಶ್ರೀಕಾಂತ ದೇವರು ಪುರಾಣ ಪುಸ್ತಕವನ್ನ ಕೊಡುವ ನೆಪದಲ್ಲಿ ಬಂದಂತವ್ರು. ಅದು ನೆಪ ಅಂದ್ರೆ ಸುಯೋಗ ಗದ್ಗಿಯ ಸಂಕಲ್ಪ ರುದ್ರತಾತನ ಸಂಕಲ್ಪ ಹೆಂಗಿತ್ತೋ ಏನೋ ಗೊತ್ತಿಲ್ಲ, ಅದು ಚನ್ನಬಸವ ಮಹಾಶಿವಗಳ ಮೂಲಕ ಬಂದು
ಏನಪ್ಪಾ ಅಂತಂದ್ರೆ ಲಿಂಗೈಕ್ಯ ವಿರೂಪಾಕ್ಷ ಮಹಾಸ್ವಾಮಿಗಳು ಸತತ 42 ವರ್ಷಗಳ ಕಾಲ ಶ್ರೀಮಠವನ್ನು ಮುನ್ನಡೆಸಿದರು. ಅವರ ಜೊತೆಯಾಗಿ ಸಿದ್ಧಲಿಂಗ ಮಹಾಸ್ವಾಮಿಗಳು, ಅಡವಿ ಅಮರೇಶ್ವರದ ಪರಮ ಪೂಜ್ಯರು, ನದಿಚಾಗಿಯಾದಂತಹ ತೋಂಟದಾರ್ಯ ಮಹಾಸ್ವಾಮಿಗಳು ಕೂಡ ಅವತ್ತು ಅಧಿಕಾರವನ್ನು ಸ್ವೀಕರಿಸಿ ಈ ಭಾಗದ ಎಲ್ಲ ಭಕ್ತ ಕುಲಕೋಟಿಗಳನ್ನ ಉದ್ಧರಿಸಿದರು. ಅಂತಹ ಪೀಠದೊಡೆಯರು ಸದಾವಕಾಲ ಈ ಭಕ್ತರನ್ನ, ಈ ನಾಡನ್ನ, ಎಲ್ಲ ಭಕ್ತರ ತನುಮನಗಳನ್ನ ಶುದ್ಧಿ ಮಾಡ್ತಾ ಇವತ್ತು ಒಳಬಳ್ಳಾರಿಯ ಸಿದ್ಧಲಿಂಗ ಮಹಾಸ್ವಾಮಿಗಳು ಬಂದಾರ ಅಂದ್ರ ಅಲ್ಲೊಂದು ಆಧ್ಯಾತ್ಮದ ಒಂದು ಸಿಂಚನ ಇರುತ್ತ. ಅಂತಹ ಪರಮ ಪೂಜ್ಯರು ನಾವು ಚನ್ನಬಸತಾತ್ನವ್ರು ನೋಡಿಲ್ಲ, ಇಲ್ಲ ಅನೇಕ ಜನರು ಚನ್ನಬಸತಾತ್ನವ್ರು ನೋಡಿಲ್ಲ. ಬಹುಶಃ ಚನ್ನಬಸತಾತ್ನವ್ರು ನಾವು ನೋಡ್ಬೇಕಾಗಿತ್ತು ಅಂತಂದ್ರ ಗದಿಯಲ್ಲಿ ನೋಡೋದ್ರ ಹೊರತು ನೇರವಾಗಿ ನಾವು ಚನ್ನಬಸತಾತ್ನವ್ರನ್ನ ಎಲ್ಲಿ ನೋಡ್ಬೋದು ಅಂತಂದ್ರೆ ಸಿದ್ಧಲಿಂಗ ಮಹಾಸ್ವಾಮಿಗಳಲ್ಲೇ ನೋಡ್ಬೋದು. ಅಂತಹ ಪರಮ ಪೂಜ್ಯರು ಶ್ರೀಮಠಕ್ಕೆ ಆಗಮಿಸಿ ನಮಗೂ ನಿಮಗೂ ದರ್ಶನ ಆಶೀರ್ವಾದ ಕಡಿಸ್ತಿರೋದು ನಿಮ್ಮ ಸೌಭಾಗ್ಯವೂ ಸರಿ. ಅಂತಹ ಪರಮ ಪೂಜ್ಯರ ಶ್ರೀಚರಣಕ್ಕೆ ಭಕ್ತಿಯ ನಮಸ್ಕಾರಗಳನ್ನ ಸಲ್ಲಿಸಿ, ಇನ್ನ ಪೂಜ್ಯ ಅಭಿನವ ಮಹಾಂತ ಮಹಾಸ್ವಾಮಿಗಳ ಬಗ್ಗೆ ನಾವು ಹೇಳಬೇಕಪ್ಪ ಅಂತಂದ್ರ ಇವತ್ತು ನಾವು ಏನೇ ಮಾಡ್ತಾ ಇದೀವಿ, ಇವತ್ತು ಚಿಕ್ಕಲ್ಪುರಿ ಮಠ ಏನಾಗತೈತಿ, ಇವತ್ತು ಚಿಕ್ಕಲ್ಪುರಿ ಮಠದ ಏನೇ ಕೆಲಸ ಕಾರ್ಯಗಳು ಭಕ್ತರಿಗೆ ಖುಷಿ ಆಗತೈತಿ ಅಂತಂದ್ರ ಅದು ಯಾರ ಕೃಪಾಶೀರ್ವಾದ ಅಂತಂದ್ರ ಅಭಿನವ ಮಹಾಂತ ಹಪ್ಪಗಳ ಕೃಪಾಶೀರ್ವಾದನ ನಾವು ಯಾರು ಕೂಡ ಮರಿಬಾರ್ದು. ಗುರುಗಳು ಹೆಂಗಿರ್ಬೇಕಂದ್ರ ಬೆನ್ ತಟ್ಟಾಕ ಇದ್ರೆ ಇರ್ಬೇಕಂತ ಅಭಿನವ ಮಹಾಂತ ಮಹಾಸ್ವಾಮಿಗಳು ಇದ್ದಂಗೆ ಇರ್ಬೇಕಂತ. ಇವತ್ತು ನಾವು ಏನೇ ಮಾಡಿದ್ರು ಕೂಡ ನಮ್ಮನ್ನ ಬೆನ್ನ ತಟ್ಟಿ ಸದಾವಕಾಲ ಆಶೀರ್ವದಿಸಿ ನಮಗೂ ನಿಮಗೂ ಮಾರ್ಗದರ್ಶನ ನೀಡ್ತಾ ಎಲ್ಲ ಕೆಲಸ ಕೈಂಕರ್ಯಗಳನ್ನ ಅತ್ಯಂತ ನಮಗ ಬಹುಶಃ ನಾವು ಏನಾದ್ರೂ ಕೆಲಸ ಕಷ್ಟ ಐತಿ ಅಂತಂದ್ರ ಅಜ್ಜಾರ ಗಮನಕ್ಕೆ ತಂದ್ರ ಅದು ತಾನೇ ಬಗೆಹರುತ್ತೆ, ಇಲ್ಲಾಂದ್ರೆ ಬಹಳ ಸುಲಭವಾಗಿ ಕೆಲಸ ಮುಗಿದಿರುತ್ತೆ. ಅಂತಹ ಪರಮ ಪೂಜ್ಯರ ಶ್ರೀಪಾದಕ್ಕೆ ಭಕ್ತಿಯ ನಮಸ್ಕಾರಗಳನ್ನ ಸಲ್ಲಿಸಿ, ಇನ್ನ ನಮ್ಮ ಹುಟ್ಟೂರು ಹಾಗೂ ನಮ್ಮನ್ನ ಏನಪ್ಪಾ ಅಂತಂದ್ರ ಈ ಸನ್ಯಾಸ ಜೀವನಕ್ಕೆ ಕರ್ತಂದವರು ಮುನ್ವಳ್ಳಿಯ ಪರಮ ಪೂಜ್ಯರು. ಇವತ್ತು ನಾವ್ ಏನಾಗಿದ್ವು ಅಂತಂದ್ರು ನಮ್ಮ ಪೂರ್ವಾಶ್ರಮದ ಮಠದ ಬಂಧುಗಳು ಹಾಗೂ ಮುನ್ವಳ್ಳಿಯ ಮಹಾಸ್ವಾಮಿಗಳ ಕೃಪಾಶೀರ್ವಾದ ಬಹಳ. ಇವತ್ತು ನಮ್ಮನ್ನ ಓದಾಕ್ ಬಿಟ್ಟು ಅಲ್ಲಿ ಓದುವಂತಹ ಸಂದರ್ಭದಲ್ಲಿ ನಮ್ಮ ಕಷ್ಟ ಕಾರ್ಪಣೆ ಎಲ್ಲನೂ ಕೇಳಿ ಓದಿಗೆ ಹಾಗೂ ಇನ್ನಿತರ ಎಲ್ಲ ಕೆಲಸ ಕಾರ್ಯಗಳಿಗೆ ಪ್ರೋತ್ಸಾಹ ನೀಡಿ ಇವತ್ತು ನಾವೇನೋ ಓದ್ತೀವಿ ಅಂತಂದ್ರು ಕೂಡ ಬಹುಶಃ ನೀವು ನಂಬ್ತಿರ ನಂಬಲ್ಲ, ನೀವು ನಿಮ್ಮ ಮಕ್ಕಳ ಬಗ್ಗೆ ಕಾಳಜಿ ಮಾಡ್ತಿರ ಮಾಡಲ್ಲ. ಇವತ್ತು ನನ್ನ ಮಗ ಏನ್ ಓದತ್ತಾನ ಏನ್ ಓದತ್ತಿಲ್ಲ ಅಂತ ನಾವು ಪ್ರತಿ ವರ್ಷ SSLC ಪಾಸ್ ಆದ್ಮೇಲೆ ಬಹುಶಃ PUC ಸಂದರ್ಭದಲ್ಲೂ ಮೈಸೂರಿಗೆ ಬಂದು ನೀವು ಏನ್ ಓದ್ತೀರ ಅಂತ ಗಮನ ಹರಿಸಿ ನಮ್ಮನ್ನ ಅಡ್ಮಿಷನ್ ಮಾಡೋ ವ್ಯವಸ್ಥೆಯನ್ನ ಪರಮ ಪೂಜ್ಯರು ಮಾಡಿದ್ರು. ಅದಾದ್ಮೇಲೆ ನಾವು PUC ಮುಗಿದ ಮೇಲೆ ಏನ್ ತಗೋತೀರಿ ಅಂತ ಕೇಳಿದ್ರು. ಬಹುಶಃ ನಾವು ಅಡ್ಮಿಷನ್ ಆಗ್ಬೇಕಂದ್ರೆ ಪರಮ ಪೂಜ್ಯರು ಎಷ್ಟು ವಿಚಾರ ಮಾಡ್ತಿದ್ರಂದ್ರ ಈ ಮರಿ ಏನ್ ಓದಿರ ಸಮಾಜಕ್ಕೆ ಏನಾಗ್ತೈತಿ, ನಾ ಪತ್ರಿಕೋದ್ಯಮ ತಗೋತೇನ್ರಿ ಬುದ್ಧಿ ಅಂತಂದೆ. ವಿಚಾರ ಮಾಡಿರಿದೇವ್ರು ಪತ್ರಿಕೋದ್ಯಮ ಬಹಳ ಕಷ್ಟ ಐತಿ ಈಗಿನ ಕಾಲದಾಗ ಹೆಂಗ ಏನಂತಿದ್ರು. ನಾ ಪತ್ರಿಕೋದ್ಯಮ ತಗೊಂಡಾಗ ಆಯ್ತು ತಗೋರಿ ಮಾಡಿರಂದ್ರ ಮಾಡ್ರಿ ಅಂತ ಖುಷಿ ಪಟ್ಟು ಹೆಗಲ್ ತಟ್ಟಿದ್ರು. ಯಾರಪ್ಪ ಅಂದ್ರ ಮುನವಳ್ಳಿಯ ಮುರುಗೇಂದ್ರ ಮಹಾಸ್ವಾಮಿಗಳು. ಪರಮ ಪೂಜ್ಯರ ಶ್ರೀಪಾದಕ್ಕೂ ಭಕ್ತಿಯ ನಮಸ್ಕಾರಗಳನ್ನ ಸಲ್ಲಿಸ್ತಾ, ಇನ್ನು 2019ರಲ್ಲಿ ಅಭಿನವ ರುದ್ರಮುನಿ ಮಹಾಸ್ವಾಮಿಗಳು ನಮ್ಗೆ ಇಲ್ಲಿ ಕರ್ಕೊಂಡ್ ಬಂದಾಗ ನಮ್ಗೆ ಅತ್ಯಂತ ಆಸರಾದವ್ರು ಯಾರಪ್ಪ ಅಂತಂದ್ರ ಕೃಷಿ ಋಷಿಗಳು. ನಮ್ಗೆ ಈ ಭಾಗವನ್ನು ಅತ್ಯಂತ ಪರಿಚಯ ಮಾಡಿಸಿ ಇಲ್ಲೆಲ್ಲರ ಭಕ್ತರನ್ನ ಎಲ್ಲರಿಗೂ ಇನ್ನ ನಾ ಅಧಿಕೃತವಾಗಿ ಚಿಕ್ಕಲ್ಪುರಿ ಮಠದ ಮರೆದೇವರಾಗಿರ್ಲಿಲ್ಲ, ನೆನಪಿರ್ಲಿ, ಅಧಿಕೃತವಾಗಿ ಚಿಕ್ಕಲ್ಪುರಿ ಮಠದ ಮರೆದೇವರಾಗಿರ್ಲಿಲ್ಲ. ನಮ್ ಎದ್ಲು ಹೊಡಿತಾತ್ನವ್ರು ಇವ್ರು ನೋಡ್ರಪ್ಪ ಎಲ್ಲಾ ಗೌಡ್ರಿ ಕರೆದೇವ್ರು ನಮ್ ಚಿಕ್ಕಲ್ಪುರಿ ಮರೆದೇವ್ರಪ್ಪ ಅವರು ನಮ್ಮ ಉಪ್ಪಿನಪೇಟೆ ಇರ್ತಾತ್ನವ್ರು ದೂರ ಬಾರ ಆಗತೈತಿ. ಹಂಗಾಗಿ ಚಿಕ್ಕಲ್ಪುರಿಯಾಗಿ ನಮ್ಮ ಮ್ಯಾಗ ಅವರೇ ಇರ್ತಾರ. ಅಂದ್ರ ನಮ್ಮ ಮೇಲೆ ಎಷ್ಟೊಂದು ಅಂತಃಕರಣ ಅಂತಂದ್ರ ಅಷ್ಟೊಂದು ಪ್ರೀತಿ, ಅವರ ಕಾರುಣ್ಯ, ಅವರ ಕೃಪಾದೃಷ್ಟಿ ಸದಾವಕಾಲ ನಮ್ಮ ಮೇಲೆ ಇರುತ್ತೆ. ಅಂತಹ ಪರಮ ಪೂಜ್ಯರಿಗೆ ಭಕ್ತಿಯ ನಮಸ್ಕಾರಗಳನ್ನ ಸಲ್ಲಿಸ್ತಾ, ಇನ್ನ ಈ ಒಂದು ಕಾರ್ಯಕ್ರಮದಲ್ಲಿ ಒಳಬಳ್ಳಾರಿಯ ಕಿರ ಪೂಜ್ಯರಾದಂತಹ ಬಸಲಿಂಗಪ್ಪಗಳು ಬಂದಿದ್ದಾರೆ. ತೋಂಟದಾರ್ಯ ಮಠ, ಇದು ನಮ್ಮ ಅಡವಿ ಅಮರೇಶ್ವರ ಮಠದ ತೋಂಟದಾರ್ಯ ಕಿರಿಯ ಪೂಜ್ಯರು ಬಂದಿದ್ದಾರೆ. ತೋಂಟದಾರ್ಯ ಮಠದ ಪರಮ ಪೂಜ್ಯರ ಬಗ್ಗೆ ತಮ್ಗೇನು ಹೇಳುವಂತಹ ಮಾತಿಲ್ಲ. ಅನೇಕ ಕೆಲಸ ಕಾರ್ಯಗಳನ್ನ ಇವತ್ತು ಅಡವಿ ಅಮರೇಶ್ವರ, ಕೊಟ್ನೇಕಲ, ಭೋಗಾವತಿಗೆ ಹೋಗ್ಬಿಟ್ರೆ ಅತ್ಯಂತ ಮಹತ್ವಪೂರ್ಣ ಬದಲಾವಣೆಯನ್ನು ಮಾಡಿದಂಥವ್ರು. ಬಹಳ ಖುಷಿ ಮತ್ತು ಹೆಮ್ಮೆ ಏನಪ್ಪಾ ಅಂತಂದ್ರ ಬಸಲಿಂಗ ಮಹಾಸ್ವಾಮಿಗಳಾಗ್ಲಿ ತೋಂಟದಾರ್ಯ ಮಹಾಸ್ವಾಮಿಗಳಾಗ್ಲಿ ಗುರು ಸೇವೆಯನ್ನು ಹೆಂಗ್ ಮಾಡ್ಬೇಕು ಅಂತಂದ್ರ ಅವ್ರಿಬ್ಬರನ್ನೇ ನೋಡಿ ಕಲಿಯಬೇಕು ಅನ್ನೋಷ್ಟ್ರ ಮಟ್ಟಿಗೆ ಗುರು ಸೇವೆ ಮಾಡಿದಂತಹ ಇರುವರು ಕಿರಿಯ ಪೂಜ್ಯರು ಬಂದಿದ್ದಾರೆ. ಅವರ ಶ್ರೀಪಾದಕ್ಕೂ ಭಕ್ತಿಯ ನಮಸ್ಕಾರಗಳನ್ನ ಸಲ್ಲಿಸ್ತಾ, ಇನ್ನ ಪೂಜ್ಯ ನಿರಂಜನ ದೇವರಲ್ಲೂ ಶರಣಾರ್ಥಿಗಳನ್ನ ತಿಳಿಸ್ತಾ, ನಮ್ಮೆಲ್ಲ ಕಾರ್ಯಕ್ರಮಕ್ಕೂ ನಮ್ಮೆಲ್ಲ ಹಂಬಲಕ್ಕೂ ಬೆಂಬಲ ಆದವ್ರು ಯಾರಪ್ಪ ಅಂತಂದ್ರ ಪರಮ ಪೂಜ್ಯ ನಿರಂಜನ ದೇವರು. ಅವರಲ್ಲೂ ಕೂಡ ಶರಣಾರ್ಥಿಗಳನ್ನ ತಿಳಿಸ್ತಾ, ಇನ್ನು ಮುಖ್ಯವಾಗಿ ವಿಶೇಷ ನಮ್ಮ ಹಂಪನಗೌಡರು ಬಂದಾರ. ಬಹಳ ಖುಷಿ ಆಯ್ತು. ಹಂಪನಗೌಡರು ನಾವು ಸುತ್ತೂರು ಮಠದ ಕಾರ್ಯಕ್ರಮದಲ್ಲಿ ಅವ್ರು ನಾವು ಸಿಕ್ಕಿದ್ವಿ, ಬಹಳ ಖುಷಿ ಆದ್ರು. ಜಗದ್ಗುರು ಮಹಾಸನ್ನಿಧಿಯವರು ಸುತ್ತೂರು ಜರು ನಿಮ್ಮ ಭಾಗದ ಶಾಸಕರು ಬಂದವರು ಭೇಟಿ ಆದ್ರ ಸ್ವಾಮಿಗಳೇ ಅಂತ. ಇಲ್ಲ ಬುದ್ಧಿ ಭೇಟಿ ಆದ್ರು ಅಂತಂದೆ. ಅಂದ್ರೆ ಜಗದ್ಗುರುಗಳಿಗಾಗ್ಲಿ ಅಥವಾ ಇವ್ರಿಗೆ ನಮ್ಮನ್ನ ಕರೆದು ಮಾತಾಡ್ಸಂತ ಅದೊಂದು ವ್ಯವಸ್ಥೆಯನ್ನು ಮಾಡಿದ್ರು. ಬಹಳ ಖುಷಿ ಆಯ್ತು. ಹಂಪನಗೌಡರು ನಿನ್ನೆ ಕಾಲ್ ಮಾಡಿದಂತ ಸಂದರ್ಭದಲ್ಲಿ ಇಲ್ಲ ತಾತ್ನವ್ರು ನಾ ಎಷ್ಟೊತ್ತಿದ್ರು 7 ಗಂಟೆ ಅಂದ್ರೆ ನಾ ಬರ್ತೀನಿ ಅಂತಂದ್ರು. ತಮ್ಮ ಅನೇಕ ಕೆಲಸ ಕಾರ್ಯಗಳು ಇದನ್ನು ಮಾಡ್ಕೊಂಡು ಅವನ್ನೆಲ್ಲ ಬದಿಗೊತ್ತಿ ನಮ್ಮ ಮಠ, ನಮ್ಮ ಜಾತ್ರೆ, ನಮ್ಮ ಜನಗಳನ್ನು ಕಾರಣಕ್ಕಾಗಿ ಬಂದಂತ ಹಂಪನಗೌಡರು ಮೊದಲು ಮಾಡ್ಕೊಂಡು ಇಲ್ಲಿ ಅನೇಕ ಸದ್ಭಕ್ತರು ಬಂದಿದಾರ. ಯಾರನ್ನ ನೆನೆಸ್ಲಿ, ಯಾರನ್ನ ಬಿಡ್ಲಿ, ಬಹುಶಃ ನಮ್ಮ ಅಧಿಕಾರದಾಗ ಹಿಂಗ್ ಜನ ಕುಡಿತಂತ ನಾನಾದ್ರೂ ಭಾವಿಸ್ತೇನೆ. ಅದಾದ ಮೇಲೆ ಇಲ್ಲೆಲ್ಲ ಭಕ್ತರ ಬಂದಿದಾರ, ಸುತ್ತಮುತ್ತಲಿನ ಎಲ್ಲದ ಅನೇಕ ಭಕ್ತರು ಬಂದಾರ. ತಮ್ಗೆಲ್ಲರಿಗೂ ಕೂಡ ಶರಣಾರ್ಥಿಗಳನ್ನ ತಿಳಿಸ್ತಾ ಒಂದೆರಡು ಮಾತುಗಳನ್ನ ಆಡ್ತೀನಿ. ಏನಪ್ಪಾ ಅಂತಂದ್ರ ಪರಮ ಪೂಜ್ಯ ಜಗದ್ಗುರು ಮಹಾಸನ್ನಿಧಿಯವರು
ಶ್ರೀಮಠವನ್ನು ನೋಡಿ ಬಹಳ ಖುಷಿ ಆದ್ರು. ನೀವು ಎಲ್ಲ ಖುಷಿ ಆದ್ರಿ. ಇದು ಏನೇ ಇದ್ರು ಕೂಡ ಯಾರ್ದಪ್ಪ ಅಂತಂದ್ರ ಲಿಂಗೈಕ್ಯ ವಿರೂಪಾಕ್ಷ ಮಹಾಸ್ವಾಮಿಗಳ ಪಾದದ ಶಕ್ತಿ ಅನ್ನೋ ಮಾತನ್ನ ಮತ್ತೊಮ್ಮೆ ಒತ್ತಿ ಹೇಳ್ತೀನಿ. ಇವತ್ತು ಬಹಳ ಜನ ನಾನು ಏನ್ ಹೇಳ್ತಾರ ಅಂದ್ರೆ ಬೆಂತಾಡ್ತಾರ, ಅಜ್ಜಾರ್ ಹಂಗ್ ಚಲೋ ಮಾಡ್ರಿ ಹಿಂಗ್ ಚಲೋ ಮಾಡ್ರಿ ಅಂತ. ಅದ್ ಏನೇ ಇದ್ರು ಕೂಡ ಇವತ್ತು ಏನೇ ಮಠ ಚಿಕ್ಕಲ್ಪುರಿ ಮಠ ಏನೇ ಬದಲಾವಣೆ ಆಗಿದ್ರು ಕೂಡ ಅದಕ್ಕೆ ಲಿಂಗೈಕ್ಯ ವಿರೂಪಾಕ್ಷ ಮಹಾಸ್ವಾಮಿಗಳ ಆಶೀರ್ವಾದ ಹಾಗೂ ಅಭಿನವ ಮಹಾಂತ ಸ್ವಾಮಿಗಳ ಪ್ರೋತ್ಸಾಹ ಹಾಗೂ ಬೆಟಗೇರಿ ಮಹಾಸ್ವಾಮಿಗಳ ಪ್ರೋತ್ಸಾಹ ಅನ್ನೋದನ್ನ ನಾವ್ ಯಾವತ್ತೂ ಕೂಡ ಮರೆಯಲ್ಲ ಅನ್ನೋ ಮಾತನ್ನ ಮತ್ತೊಮ್ಮೆ ತಿಳಿಸ್ತಾ, ಅನೇಕ ತಾಯಂದ್ರು ದೂರದಿಂದ ಎಲ್ಲ ಬಂದಿದ್ರಿ. ಮುಖ್ಯವಾಗಿ ನಾವು ಶ್ರೀಮಠದ ಜಾತ್ರೆ 33 ದಿವಸ ಇತ್ತು, ಒಂದಲ್ಲ ಎರಡಲ್ಲ 33 ದಿವಸ ಇತ್ತು. ಭಕ್ತರ ಒತ್ತಡದ ಜೀವನ ಇತ್ತೀಚೆಗೆ ಅವೆಲ್ಲ ಬೇಡ ಅಂತ 15 ದಿನ ಮಾಡಿದಕ್ಕ ಬಹಳ ಅತ್ಯಂತ ಪ್ರೋತ್ಸಾಹ ಕೊಟ್ಟು, ನಮ್ಮ ಜಾತ್ರೆ ಶುರು ಆಯ್ತು ಅಂದ್ರೆ ಸಾಕು, ನಾ ಪ್ರಸಾದ ಮಾಡಿಸ್ತೀನಿ ಅಂತ 15 ದಿನ 15 ಜನ 15 ತರದ ಪ್ರಸಾದವನ್ನು ಮಾಡಿಸಿ ಬಂದಂತಹ ಎಲ್ಲ ಭಕ್ತರಿಗೂ ಇಲ್ಲೇನಪ್ಪಾ ಅಂತಂದ್ರೆ ಆಧ್ಯಾತ್ಮದ ಬುತ್ತಿ, ನೆತ್ತಿಯ ಬುತ್ತಿ, ಹೊಟ್ಟೆಯ ಬುತ್ತಿ ಅನ್ನೆಲ್ಲ ತುಂಬಿಸುವಂತಹ ಕೆಲಸವನ್ನು ಮಾಡ್ತಾ ಇರುವಂತಹ ಸದ್ಭಕ್ತರು ಚಿಕ್ಕಲ್ಪುರಿಯ ಸದ್ಭಕ್ತರು. ಇವತ್ತು ಚಿಕ್ಕಲ್ಪುರಿ ಮಠ ಬಹಳ ಸುಸೂತ್ರವಾಗಿ ಎಲ್ಲ ರೀತಿಯಿಂದ ಚೆನ್ನಾಗಿ ನಡೆದೈತಿ ಅಂತಂದ್ರ ನಾವು ಸದಾಶಿವ ಸ್ವಾಮಿಗಳ ನೆಪ ಅಷ್ಟೇ, ನಾ ಮಾಡೋಂಥದ್ದು ಏನಿಲ್ಲ, ನೀವು ಅದನ್ನ ಮಾಡ್ರಿ ಇದನ್ನ ಮಾಡ್ರಿ ಅನ್ಬೋದು ಅಷ್ಟೇ. ಇವತ್ತು ಸ್ವತಃ ಇಂತು ಎಲ್ಲಾ ಕೆಲಸವನ್ನು ಮಾಡೋರು ಯಾರಪ್ಪ ಅಂತಂದ್ರ ಚಿಕ್ಕಲ್ಪುರಿ ಮಠದ ಎಲ್ಲ ಸದ್ಭಕ್ತರು ಅನ್ನೋದು ನಾ ಬಹಳ ಅಭಿಮಾನದಿಂದ ಹೇಳ್ತೀನಿ. ಇವತ್ತು ಯಾವುದೇ ಸಣ್ಣ ವಿಷಯನೂ ಕೂಡ ನಾನು ಒಳಗ್ ತಂದು ಹೇಳಲ್ಲ. ನಾ ಈ ಒಂದು ಸಂದರ್ಭದಲ್ಲಿ ಹೇಳಬೇಕು, ಇವತ್ತು ಎಲ್ಲರೂ ಇದಾರೆ ಅಲ್ಲಿ ಚಿಕ್ಕಲ್ಪುರಿ ಮಠದ ಸದ್ಭಕ್ತರು, ಒಂದು ಸಣ್ಣ ಪುಟ್ಟ ವಿಷಯಗಳನ್ನು ಕೂಡ ನಾನು ಒಳಗ್ ತಂದು ಮುಡ್ಸಲ್ಲ. ಏನೇ ಇದ್ರು ಕೂಡ ತಾವೇ ಎಲ್ಲವೂ ಅಲ್ಲಿ ಬಗೆಹರಿಸಿ ತಾತ್ನವ್ರು ಹೇಳಬಾರಪ್ಪ, ಇಂಥ ಸಣ್ಣ ಪುಟ್ಟ ಹೇಳ್ತಾರ ನಾವು ಮಾಡ್ಕೋಬೇಕು ಅನ್ನಂತಹ ಸದ್ಭಕ್ತರು ದೊಡ್ಡ ಮನಸ್ಸು ಐತಲ್ಲ, ನಿಜಕ್ಕೂ ದೊಡ್ಡದು. ಬಹುಶಃ ಬಿಸಿಲು ನಾಡು ಅನ್ನೋದು ಹೊರತುಪಡಿಸಿರ ಭಕ್ತರ ಮನಸ್ಸಿನಾಗ ನಾ ತಂಪದನೆ ಅಂತ ನಾನಾದ್ರೂ ಕೂಡ ಭಾವಿಸ್ತೀನಿ. ಅಂತಹ ಸದ್ಭಕ್ತರು ತಾವೆಲ್ಲ ದೊರಕಿರೋದು ಸುದೈವವೇ ಸರಿ. ಇವತ್ತು 98ನೇ ಮಹಾ ಏನು ಪುಣ್ಯ ಸ್ಮರಣೋತ್ಸವ ನಿಮಿತ್ತವಾಗಿ ಪರಮ ಪೂಜ್ಯರು ಬಂದಿರೋದು. ನಾ ಮೊನ್ನೆ ತಮ್ಗೆಲ್ಲ ಮುನಿ ಮಹಾಸ್ವಾಮಿಗಳು ಫೋಟೋ ಕಳಿಸಿದಂತ ಸಂದರ್ಭದಲ್ಲಿ ಭಾವಚಿತ್ರವನ್ನು ನೋಡ್ತಾ ಇದ್ದೆ. ವಿರೂಪಾಕ್ಷ ಮಹಾಸ್ವಾಮಿಗಳು ಗಂಗಾಧರ ಜಗದ್ಗುರುಗಳನ್ನ ಪ್ರತಿ ವರ್ಷ ಕರೆಸಿ ಎದುರುಗೊಂಡು ಎಲ್ಲ ವಾದ್ಯದವ್ರನ್ನ ಕಲಾವಿದರನ್ನ ಎಲ್ಲರನ್ನ ಕರ್ಕೊಂಡ್ ಬರ್ತಿದ್ರು. ಅದಾದ್ಮೇಲೆ ಪ್ರಸ್ತುತ ಜಗದ್ಗುರುಗಳನ್ನು ಕೂಡ ವಿರೂಪಾಕ್ಷ ಮಹಾಸ್ವಾಮಿಗಳು ಇದ್ದಂತಹ ಸಂದರ್ಭದಲ್ಲಿ ಅನೇಕ ಬಾರಿ ಕರ್ಕೊಂಡು ಎದುರು ಬಂದಂತಹ ಫೋಟೋಗಳು ನಾನು ಮೊನ್ನೆ ನೋಡಿದೆ. ಸುದೈವ ಏನೋ ಗೊತ್ತಿಲ್ಲ, ವಿರೂಪಾಕ್ಷ ಮಹಾಸ್ವಾಮಿಗಳ ಆಶೀರ್ವಾದ, ನಿಮ್ಮೆಲ್ಲರ ಸಲಹೆ ಸಹಕಾರ ಮತ್ತು ಸಹಾಯ. ಇವತ್ತು ನಾವ್ ಏನ್ ಮರೆತರು ಕೂಡ ಸದ್ಭಕ್ತರ ಸಲಹೆ ಸಹಕಾರ ಮತ್ತು ಸಹಾಯವನ್ನು ಮರಿಬಾರದು. ಇವೆಲ್ಲದರಿಂದ ಇವತ್ತು ಚಿಕ್ಕಲ್ಪುರಿ ಮಠ ಅತ್ಯಂತ ಸುಸೂತ್ರವಾಗಿ ನಡೀತಾ ಇದೆ. ಪರಮ ಪೂಜ್ಯರನ್ನ ಇವತ್ತು ಬಹುಶಃ ನೀವು ಹೆಂಗ ಬರಮಾಡ್ಕೊಂಡ್ರಿ ಅಂತಂದ್ರ ನಮ್ದು ಜಾತ್ರೆ 15ಕ್ಕೈತು ಏನು ಇವತ್ತೈತು ಅನ್ನೋಷ್ಟ್ರ ಮಟ್ಟಿಗೆ ಇವತ್ತು ಎಲ್ಲ ಸದ್ಭಕ್ತರು ಬಹಳ ಖುಷಿಯಿಂದ ಬಂದು ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ರಿ. ಹಾಗಾಗಿ ಅವರಿವರನ್ನದೇ ಜಯಮಂಗಲಂ ಜಯ ನಮ ಪರಾಪದೇ ಶಿವಹರ ಮಹಾದೇ. ಬಹುಶಃ ವೇದಿಕೆ ಸಂಪೂರ್ಣಗೊಂಡಿತು. ಅಂತಹ ಎಲ್ಲ ವಿಷಯಗಳನ್ನ ತಮ್ಮೆಲ್ಲರ ಗಮನಕ್ಕೂ ತರ್ತಾ ಒಟ್ಟಾರೆ 98ನೇ ಜಾತ್ರಾ ಮಹೋತ್ಸವ ಇವತ್ತು ಏನೇ ಆಗಿದ್ರು ಕೂಡ ಅದಕ್ಕೆಲ್ಲ ಕರ್ತೃ ಕರ್ಮ ಎಲ್ಲವೂ ನೀವುಗಳೇ. ನಿಮ್ಮ ಜಾತ್ರೆ ನೀವು ಹೆಂಗ್ ಬೇಕೋ ಹಂಗ ನೀವು ಮಾಡ್ಕೊಳಕತ್ತೀರಿ. ರುದ್ರತಾತನು ತಮ್ಮ ಜಾತ್ರೆ ಹೆಂಗ್ ಬೇಕೋ ಹಂಗ ಮಾಡ್ಕೊಳತಾನಂತ ನಾನಾದ್ರೂ ಕೂಡ ಭಾವಿಸ್ತಾ ನನ್ನೊಂದೆರಡು ಪ್ರಾಸ್ತಾವಿಕ ನುಡಿಗಳನ್ನ ಪರಮ ಪೂಜ್ಯ ಜಗದ್ಗುರು ಮಹಾಸನ್ನಿಧಿಯವರ ಪಾರ ಕರ್ಪಿಸ್ತಾ ಇದ್ದೀನಿ. ಮತ್ತೊಮ್ಮೆ ಎಲ್ಲರಿಗೂ ಶರಣಾರ್ಥಿಗಳು. ಕಾರ್ಯಕ್ರಮ ಉದ್ದೇಶಿಸಿ ಪ್ರಾಸ್ತಾವಿಕ ನುಡಿಯನ್ನು ನುಡಿವಿ ಘನತೆ ಹೆಚ್ಚಿಸಿರುವಂತಹ ಪರಮ ಪೂಜ್ಯರಿಗೆ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯನ್ನು ತಡ್ತಾ ಇದೀಗ ತಾನೇ ಆಗಮಿಸಿ ಕಾರ್ಯಕ್ರಮದ ಪಾವನ ಅಧ್ಯಕ್ಷತೆ ವಹಿಸಿ ನಮ್ಮೆಲ್ಲರಿಗೂ ಕೂಡ ದರ್ಶನ ಆಶೀರ್ವಾದವನ್ನು ಕರುಣಿಸುತ್ತಿರುವಂತಹ ಮನ್ನಿರಂಜನ ಪ್ರಣೋಸುರ ಸಿದ್ಧಲಿಂಗ ಮಹಾಶಿವ ಯೋಗಿಗಳು ಸುವರ್ಣಗಿರಿ ವಿರಕ್ತ ಮಠ ಬಳ್ಳಬಳ್ಳಾರಿ ಪರಮ ಪೂಜ್ಯರನ್ನ ನೀವೆಲ್ಲರ ಜೋರಾದ ಭಕ್ತಿಯ ಚಪ್ಪಾಳೆ ತಟ್ಟುವ ಮೂಲಕ ಪರಮ ಪೂಜ್ಯರನ್ನ ಭವ್ಯವಾದ ವೇಗದ ಸ್ವಾಗತವನ್ನು ಮಾಡಿಕೊಳ್ತಾ ಇದ್ದೇನೆ. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮವರೇ ಆಗಿರತಕ್ಕಂತಹ ಮಾನ್ಯ ಜನಪ್ರಿಯ ಶಾಸಕರಾಗಿರ್ತಕ್ಕಂತಹ ಹಂಪನಗೌಡರು ಬಾದರ್ಲಿ ಅವರು ಕಾರ್ಯಕ್ರಮ ಉದ್ದೇಶಿಸಿ ತಮ್ಮ ಹಿತನುಡಿಗಳನ್ನ ನೀಡಬೇಕೆಂದು ಅವರಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ. ಇಂದಿನ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ವಹಿಸಿರುವ ಪರಮ ಪೂಜ್ಯ 3000 ಮಠದ ಜಗದ್ಗುರುಗಳ ಪಾದಕಮಲಗಳಲ್ಲಿ ನಮಸ್ಕರಿಸಿ, ಇವತ್ತಿನ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿರುವ ನಡೆದಾಳ
ದೇವರೇ ಎಂದು ಖ್ಯಾತಿಯಾಗಿರುವ ಪರಮ ಪೂಜ್ಯ ಸಿದ್ಧಲಿಂಗ ಮಹಾಸ್ವಾಮಿಗಳವರ ಪಾದಕಮಲಗಳಲ್ಲಿ ಪೊಡಮೊಟ್ಟು ವೇದಿಕೆಯ ಮೇಲೆ ಉಪಸ್ಥಿತಿರುವ ಎಲ್ಲ ಶ್ರೀಗಳ ಪಾದಕಮಲಗಳಿಗೆ ನಮಸ್ಕರಿಸಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಮತ್ತು ಪ್ರವಚನವನ್ನ ನೀಡ್ತಾ ಇರುವ ಗುರುಗಳಿಗೆ ನಮಸ್ಕರಿಸಿ, ಸಂಗೀತಗಾರರೇ, ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಅಕ್ಕ ತಂದೆಯರೇ, ಅಣ್ಣ ತಮ್ಮಂದಿರೇ, ರೈತ ಬಾಂಧವರೇ ಮತ್ತು ಮಠದ ಭಕ್ತರೇ, ಚೀಕಲ್ಪರುವಿ ಮಠ ಬಸವಶರಣರ ತತ್ವದ ಅಡಿಯಲ್ಲಿ ಸಾಮಾಜಿಕ ವ್ಯವಸ್ಥೆಯನ್ನು ಒಳಗೊಂಡು ಭಕ್ತರ ಶ್ರೇಯಸ್ಸನ್ನ ಮಾಡ್ತಕ್ಕಂಥ ಪವಿತ್ರವಾದ ಒಂದು ಮಠ ಇದು. ಒಳಬಳ್ಳಾರಿ ಸುವರ್ಣಗಿರಿ ವಿರಕ್ತ ಮಠಕ್ಕೂ ಮತ್ತು ಈ ಮಠಕ್ಕೂ ಬಹಳ ಸಂಬಂಧ ಅಂದ್ರೆ ಬಹಳ ಸಂಬಂಧ. 92ರಲ್ಲಿ ನಾನು ಶಾಸಕನಾಗಿದ್ದಂಥ ಸಂದರ್ಭದಲ್ಲಿ ದೊಡ್ಡ ಪ್ರಮಾಣದಲ್ಲಿ ನೆರೆ ಹಾವಳಿ ಬಂದಿತ್ತು. ನಾನಿಲ್ಲಿ ಹೊಳೆಯಿಂದ ನಡೆದು ಈ ಊರಿಗೆ ಬಂದಿದ್ವಿ. ಅವತ್ತು ನಮ್ಮ ರಾಯಚೂರು ಜಿಲ್ಲೆ ಮತ್ತು ಕೊಪ್ಪಳ ಜಿಲ್ಲೆಯಲ್ಲಿ 56 ಹಳ್ಳಿಗಳು ತುಂಗಭದ್ರಾ ಒಂದು ಜಲಾಶಯಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ನೆರೆಹಾವಳಿಯಾಗಿ ಬಂದು ಸುಮಾರು 56 ಹಳ್ಳಿಗಳು ಕೊಚ್ಚಿ ಹೋಗಿದ್ದು ಬುದ್ಧಿ. ಆ ಸಂದರ್ಭದಲ್ಲಿ ವೀರಪ್ಪ ಮೊಯ್ಲಿಯವರು ಸುಮಾರು ಒಂದು ಅರ್ಧ ತಾಸಾಗಿತ್ತು ಪ್ರಮಾಣ ವಚನ ಸ್ವೀಕಾರ ಮಾಡಿ ಬೆಂಗಳೂರಲ್ಲಿ. ಅಲ್ಲಿ ಅವ್ರ ಹತ್ರ ಅವರು ಹೆಲಿಕಾಪ್ಟರ್ನಲ್ಲಿ ನಮ್ಮ ರಾಯಚೂರು ಡಿಸ್ಟಿಕ್ ಬಿಟ್ಟಿದ್ರು. ಬಳ್ಳಾರಿ ಕೊಪ್ಪಳ ಸುತ್ತಮುತ್ತ ತುಂಗಭದ್ರಾ ಡ್ಯಾಮಿನ ಸುತ್ತಮುತ್ತ ಅಂತ ಹೇಳಿದಾಗ ನಾವು ಮುನ್ರಾಬಾದ್ಗೆ ಹೋಗಿ ಗಲಾಟೆ ಮಾಡಿ ಇಷ್ಟೆಲ್ಲ ಹಳ್ಳಿಗಳು ನೆರೆ ಹಾವಳಿಯಲ್ಲಿ ಕೊಚ್ಚಿ ಹೋಗಿದ್ದಾವೆ, ಜನರು ಕಷ್ಟದಲ್ಲಿದ್ದಾರೆ, ಅಂತ ಜನರಿಗೆ ಸರ್ಕಾರ ಇವತ್ತು ಸ್ಪಂದಿಸಬೇಕಾದಂತ ಅವಶ್ಯಕತೆ ಇದೆ ಎಂಬುದರ ಗಮನದಲ್ಲಿ ತಂದು ಮುನ್ರಾಬಾದ್ಲಿದ್ದ ರಾಯಚೂರುವರೆಗೂ ಹೆಲಿಕಾಪ್ಟರ್ನಲ್ಲಿ ಏರ್ ಸರ್ವೆ ಮಾಡಿಸಿ 56 ಹಳ್ಳಿಗಳಿಗೆ ಏನೇನು ಸೌಲಭ್ಯಗಳು ಸಿಗಬೇಕು ಎಂಬ ವಿಚಾರವನ್ನ ಗಮನಕ್ಕೆ ತಂದು ಒಂದು 4 ದಿವಸ ಆದ್ಮೇಲೆ ನಮ್ಮ ಸಿಂಧನೂರು ತಾಲೂಕಿನಲ್ಲಿ ಸುಮಾರು 9 ಹಳ್ಳಿಗಳು ಈ ಭಾಗದ ಪಕ್ಕದಲ್ಲೇ ಬರ್ತಕ್ಕಂಥವು ನಮ್ಮ ಹೊರೇಟ್ನೂರು, ಬಾದರ್ಲಿ, ಒಳಬಳ್ಳಾರಿ, ಚಿತ್ರಾಲಿ, ಅಡಿಗನಾಳು, ಚಿಂತಮಂತೊಡ್ಡಿ ಮತ್ತು ಉಲಗುಂಚಿ ಮತ್ತು ಈ ಗ್ರಾಮ ಉಲಗುಂಚಿ ಆದಗಳಿಗೆ ಈ ಗ್ರಾಮನೇ. ಇವೆಲ್ಲ ಗ್ರಾಮಗಳು ನೋಡ್ಕೊಂಡು ಇಲ್ಲಿ ಬಂದಾಗ ಸುಮಾರು ಒಂದು 10 ಅಡಿ ಉಸುಗು ಎಲ್ಲ ಗ್ರಾಮದಲ್ಲಿ ಹೊಲಗಳಲ್ಲಿ ಬಂದ್ಬಿಟ್ಟಿತ್ತು. ಚಿಕ್ಕವರು ಇರ್ತಾರೆ, ನಾನೇ ಚಿಕ್ಕವನು ಅವಾಗ 92 40 ವರ್ಷದಿಂದ. ಇವತ್ತು ಅಂಥ ಸಂದರ್ಭದಲ್ಲಿ ರುದ್ರಮುನಿ ಸ್ವಾಮಿಗಳು ಇಲ್ಲಿ ಪೀಠಾಧಿಪತಿಗಳು ಅವಾಗ ಬಂದು ಇವೆಲ್ಲ ನೋಡಿ ಇದು ಮಾಡಿದ್ಮೇಲೆ ಧೈರ್ಯ ತುಂಬಿ ಜನರಿಗೆ ಹೇಳಿ ಅವತ್ತಿನ ಪರಿಸ್ಥಿತಿಗೂ ಮತ್ತು ಇವತ್ತಿನ ಪರಿಸ್ಥಿತಿ ನೋಡಿದ್ರೆ ಅವರ ಆಶೀರ್ವಾದದಿಂದ ಚೀಕಲ್ಪರುವಿ ಪರಮ ಪವಿತ್ರವಾದ ಒಂದು ಸ್ಥಳ ಆಗಿದೆ ಅಂದ್ರೆ ತಪ್ಪಾಗ್ಲಿಕ್ಕೆ. ಕರ್ನಾಟಕ ರಾಜ್ಯದಲ್ಲಿ ಮಠಮಾನ್ಯಗಳ ಪಾತ್ರ ಬಹಳ ದೊಡ್ಡದು ಅಂದ್ರೆ ಬಹಳ ದೊಡ್ಡದು. ಕೆಲವು ಮಠಮಾನ್ಯಗಳು ರಾಜ್ಯದಲ್ಲಿ ವಿದ್ಯೆ, ಅನ್ನಪ್ರಸಾದ, ಈ ದೇಶದಲ್ಲಿ ಅತ್ಯಂತ ಹೆಚ್ಚಿನ ಜ್ಞಾನವನ್ನ ಮತ್ತು ಅನ್ನಪ್ರಸಾದವನ್ನು ಮಾಡಿರ್ತಕ್ಕಂಥ ಕೀರ್ತಿ ಕರ್ನಾಟಕ ರಾಜ್ಯದಲ್ಲೇನೆ ಇದೆ ಮಠಾಧಿಪತಿಗಳು. ಅಂತ ಕಾರ್ಯಗಳನ್ನ ನಮ್ಮ ಕರ್ನಾಟಕ ರಾಜ್ಯದ ಅನೇಕ ಪೀಠಾಧಿಪತಿಗಳು ಮಾಡುವುದರ ಜೊತೆಗೆ ನಮ್ಮ ಭಾಗದಲ್ಲಿ ಕೂಡ ಇವತ್ತು ಒಳಬಳ್ಳಾರಿ ಮಠ ಇರ್ಬೋದು, ಮತ್ತು ಚೀಕಲ್ಪರುವಿ ಮಠ ಇರ್ಬೋದು, ಎದ್ದಲದಡ್ಡಿ ಮಠ ಇರ್ಬೋದು, ಅಮರೇಶ್ವರ ಸ್ವಾಮಿಗಳ ಮಠ ಇರ್ಬೋದು, ಇವೆಲ್ಲವೂ ಭಕ್ತರ ಶ್ರೇಯಸ್ಸನ್ನ ಮಾಡ್ತಕ್ಕಂಥ ಮಠಗಳು. ಅದೇ ರೀತಿ ಭಕ್ತರು ಕೂಡ ಅಷ್ಟೇ ಭಕ್ತಿಯಿಂದ ಸೇವೆಯನ್ನ ಸಲ್ಲಿಸಿ ಮಠದ ಕಾರ್ಯಗಳಲ್ಲಿ ಭಾಗಿಗಳಾಗಿ ಒಂದು ಸಾಮಾಜಿಕ ವ್ಯವಸ್ಥೆಯಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗಿಗಳಾಗಿ ಮಠದ ಕೀರ್ತಿಯನ್ನು ಎತ್ತಿ ಹಿಡಿತಕ್ಕಂಥ ಕೆಲಸವನ್ನು ಕೂಡ ಈ ಭಾಗದ ಭಕ್ತರು ಮಾಡ್ತಾರೆ ಎಂಬ ಈ ಶುಭ ಸಂದರ್ಭದಲ್ಲಿ ಹೇಳುವುದರ ಜೊತೆಗೆ ಇವತ್ತಿನ ಪೀಠಾಧಿಪತಿಗಳು ಸದಾಶಿವ ಗುರುಗಳು ಅವರು ಈ ಪೀಠಕ್ಕೆ ಬಂದ ಮೇಲೆ ಬಹಳಷ್ಟು ಬದಲಾವಣೆಗಳನ್ನ ಭಕ್ತರಲ್ಲಿ ಮತ್ತು ಪೀಠಗಳಲ್ಲಿ ನಾವು ಎದ್ದು ಕಾಣಿಸ್ತಾ ಇದೆ, ನೋಡ್ತಾ ಇರೋದು ಅವ್ರ ಕಾರ್ಯಗಳು. ಯಾವುದೇ ಒಂದು ಮಠ ಬೆಳವಣಿಗೆ ಆಗ್ಬೇಕಾದ್ರೆ ಒಂದು ಕಡೆ ಪೀಠಾಧಿಪತಿಗಳ ಪರಂಪರೆ, ಸಂಸ್ಕಾರ, ಅವ್ರ ಕಾರ್ಯ ಚಟುವಟಿಕೆಗಳ ಜೊತೆಗೆ ಭಕ್ತರ ಶ್ರೇಯಸ್ಸನ್ನು ಯಾರು ಬಯಸ್ತಾರೆ, ಭಕ್ತರ ಮನಸ್ಸಿನ ಹೃದಯದಲ್ಲಿ ತುಂಬಿಡ್ತಾರೆ ಆಟೋಮೆಟಿಕ್ ಆಗಿ ಅವರು. ಅಂತ ಪೀಠಾಧಿಪತಿಗಳನ್ನ ಇವೆಲ್ಲರೂ ಪಡೆದಿರೋದು ಬಹಳ ಪುಣ್ಯವಂತರು ಅಂತ ಈ ಸಂದರ್ಭದಲ್ಲಿ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ.
ಇನ್ನೂ ಉತ್ತರೋತ್ತರವಾಗಿ ಈ ಪೀಠ ಬೆಳೀಲಿ ಮತ್ತು ನಾವೆಲ್ಲರೂ ನಿಮ್ಮ ಜೊತೆಗೆ ಇರ್ತೀವಿ ಎಂಬ ಒಂದು ಭರವಸೆಯನ್ನು ಕೊಟ್ಟು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನೀನು ಮಾತನಾಡಲು ಅನುವು ಮಾಡಿಕೊಟ್ಟಿರ್ತಕ್ಕಂಥ ಪೀಠಾಧಿಪತಿಗಳಿಗೂ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತಿಗೆ ವಿರಾಮ ನೀಡುತ್ತೇನೆ. ನಮಸ್ಕಾರ. ಸಮಯೋಚಿತವಾಗಿ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮದ ಮುಖ್ಯ ಅತಿಥಿಗಳ ಸ್ಥಾನವನ್ನು ಇರಿಸಿ ಭಕ್ತಿ ನುಡಿಗಳನ್ನು ಪೂಜ್ಯರ ಪಾದಕ್ಕೆ ಸಮರ್ಪಣೆ ಮಾಡಿರುವಂತಹ ಮಾನ್ಯ ಶಾಸಕರಿಗೆ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆನ ತಟ್ತಾ ಮತ್ತೊಮ್ಮೆ ಇದೀಗ ತಾನೇ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ನಮ್ಮ ಒಳಬಳ್ಳಾರಿಯ ಕಿರಿಯ ಪರಮ ಪೂಜ್ಯರಾದ ನಿರಂಜನ ಸ್ಮರಣ ಸ್ವರೂಪ ಬಸವಲಿಂಗ ಮಹಾಸ್ವಾಮಿಗಳನ್ನ ಕೂಡ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ತಟ್ತಾ ಪರಮ ಪೂಜ್ಯರನ್ನ ಈ ಮಹಾವೇದಿಕೆಗೆ ಭಕ್ತಿಯಿಂದ ಬರಮಾಡಿಕೊಳ್ತಾ ಇದ್ದೇನೆ. ಈ ಒಂದು ಭಕ್ತಿಮಯ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿ ಘನತೆಯನ್ನು ಹೆಚ್ಚಿಸಿದಂತಹ ಆತ್ಮೀಯ ಸಹೋದರ ಪರಮ ಪೂಜ್ಯರಾಗಿರುವಂತಹ ನಿರಂಜನ ಪ್ರಣವ ಸ್ವರೂಪ ತೋಂಟದಾರ ಮಹಾಸ್ವಾಮಿಗಳು ಅಡವಿ ಅಮರೇಶ್ವರ ಮಠ ಪರಮ ಪೂಜ್ಯರಿಂದ ಈಗ ಹಿತೋಪದೇಶ ಅಮೃತ ಇರ್ತದೆ. ತಾವೆಲ್ಲರೂ ಕೂಡ ಪರಮ ಪೂಜ್ಯರ ಅಮೃತೋಪದೇಶಕ್ಕೆ ಕಿವಿಯಾಗೋಣ. ಒಂದ್ಸತಿ ಜೋರಾಗಿ ಚಪ್ಪಾಳೆ ತಡ್ತಾ ಪರಮ ಪೂಜ್ಯರ ಆಶೀರ್ವಚನಕ್ಕೆ ಕಿವಿಯಾಗೋಣ.